ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ನಾನಿವತ್ತು ಮಕ್ಕಳಿಗೆ ಏನಾದರೂ ಹೆಲ್ತಿಯಾಗಿ ಮಾಡಿಕೊಡೋಣ ಅಂದ್ಬಿಟ್ಟು ಪಾಲಕ್ ಚಪಾತಿ ಮಾಡಿ ಅದನ್ನು ಈ ಥರ ಶೇಪ್ಸಲ್ಲಿ ಕಟ್ ಮಾಡಿ ನಕ್ಷತೆಗೆ ಈ ಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ತುಂಬಾ ಇಷ್ಟ ಆಗುತ್ತೆ. ದಿಹಾನ್ಗೆ ಇಬ್ಬರೂ ಅವರೇ ಹೇಳ್ತಾ ಇರ್ತಾರೆ ನನಗೆ ಈ ಶೇಪ್ಸ್ ಬೇಕು ಇದು ಅಂತೆಲ್ಲ. ಇದು ನನಗೆ ನನ್ನ ತಂಗಿ ಗಿಫ್ಟ್ ಮಾಡಿದ್ದು. ಹಾಗಾಗಿ ನಾನು ಇವತ್ತು ಯೂಶ್ವಲಿ ನಾನು ಫ್ರೂಟ್ಸ್ ಎಲ್ಲ ಇದರಲ್ಲಿ ಕಟ್ ಮಾಡೋದು ಅದೆಲ್ಲ ಮಾಡ್ತೀನಿ. ಇದು ಪ್ಯಾಕ್ ಆಫ್ ಏನೋ ಸಿಗುತ್ತೆ, ಇದು ಅಮೆಝಾನಲ್ಲಿ. ಇದನ್ನು ಅವಳು ಗಿಫ್ಟ್ ಮಾಡಿದ್ದು. ನಾನು ಇವಾಗ ಚಪಾತಿಗೆ ಮತ್ತು ಪೂರಿ ಮಾಡುವಾಗ ಆ ಥರದಕ್ಕೆಲ್ಲ ಯೂಸ್ ಮಾಡ್ಕೊತೀನಿ. ಡೈರೆಕ್ಟ್ ಪಾಲಕ್ ಚಪಾತಿ, ಗ್ರೀನ್ ಚಪಾತಿ ಅಂದರೆ ಒಂದೊಂದು ಸತಿ ಮಕ್ಳಿಗೆ ಇಷ್ಟ ಆಗೋಲ್ಲ. ಹಾಗಾಗಿ ಈ ಥರ ಡಿಫ್ರೆಂಟ್ ಶೇಪ್ಸಲ್ಲಿ ಕಟ್ ಮಾಡಿಕೊಟ್ರೆ ನೀಟಾಗಿ ತಿಂತಾರೆ. ಹಾಗಾಗಿ ಇದನ್ನು ಸ್ವಲ್ಪ ಪೇಷನ್ಸಿಂದನೇ ಮಾಡಬೇಕು. ನಮ್ಮ ಮನೇಲಿ ನಕ್ಷತ್ರ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದ, ಆಟ ಮಾಡ್ತಾಯಿದ್ದ, ಆಯಿತಾ ಅಂದ್ಬಿಟ್ಟು ಸ್ವಲ್ಪ ಪೇಷನ್ಸ್ ಆಗಿ ಫಸ್ಟೇ ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡ್ರೆ ಇದು ತುಂಬ ಈಸಿ ಅನಿಸುತ್ತೆ ಮಾಡೋದಕ್ಕೆ. ಮತ್ತು ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಾವು ಈ ವ್ಲಾಗಲ್ಲಿ ಮಮ್ಮಿ ಮನೆಗೆ ಹೋಗಿದ್ದಿದ್ದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದೆ. ಮತ್ತು ನಾನು ಇವಾಗ ಅಷ್ಟೊಂದಲ್ಲಿ ಮಮ್ಮಿ ಮನೇಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಆಲ್ಮೋಸ್ಟ್ ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಹೋಗಿದ್ದಿದ್ದು. ಹಂಗಾಗಿ ಜಾಸ್ತಿ ವೀಡಿಯೋ ಕಾನ್ಸಂಟ್ರೇಟ್ ಮಾಡಿಲ್ಲ ನಾನು. ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೆ. ಮತ್ತು ಫಂಕ್ಷನ್ಸ್ ಇತ್ತು, ಫಂಕ್ಷನ್ಸ್ ಅಟೆಂಡ್ ಮಾಡಿದ್ದೆ. ಸ್ವಲ್ಪ ವೀಡಿಯೋಗೆ ಬ್ರೇಕ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ. ನಮ್ಮ ಚಿಕ್ಕಮ್ಮ ಮನೆಗೆ ಹೋದಾಗ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಕ್ಳಿಗೆಲ್ಲರಿಗೂ ಅವ್ರು 3 ಜನ ಹೋಗಿದ್ರು. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೂತಿದ್ರು. ನಾವು ಆಮೇಲೆ ಹೋಗಿ ಕರ್ಕೊಂಬರೋಣ ಅಂದ್ಬಿಟ್ಟು ಹೋಗಿ ಫಂಕ್ಷನ್ಸ್ಗೆಲ್ಲ ರೆಡಿ ಆದ್ವಿ. ನಾನು ರೆಡಿ ಆಗಿರೋದು ವೀಡಿಯೋನೂ ಏನೂ ಮಾಡ್ಕೊಂಡಿಲ್ಲ, ಫೋಟೋಸ್ ಆ್ಯಡ್ ಮಾಡ್ತೀನಿ. ಸೆಟ್ ಹಾಕ್ಕೊಂಡು ರೆಡಿಯಾಗಿದ್ದೆ. ಇಲ್ಲಿಂದ ಬಂದಮೇಲೆ ದಿಯಾನ್ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇತ್ತು. ಹಾಗಾಗಿ ನಾನು ಯೂಶ್ವಲಿ ಬೈ ಮಾಡಿ ಮಾಡೋದಕ್ಕಿಂತ ಈ ಥರ ಏನಾದರೂ ಇನೋವೇಟಿವ್ ಆಗಿ ನಾವೇ ಕಟ್ಟಿಂಗ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಇವಾಗ ನಮಗೆ ಇಂಚರ ಮತ್ತು ಪೂಜೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು, ಕಟ್ಟಿಂಗ್ ಮತ್ತು ಸ್ಟಿಕ್ಕಿಂಗ್ ಎಲ್ಲನೂ. ನಾವು ಟಾಟಾಯ್ಸ್ ಅಂತ ಅಂದ್ಕೊಂಡಿದ್ವಿ. ಮಂಡೇ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ಇವತ್ತೇನು ಅಂತಂದರೆ ಮಮ್ಮಿ ಮನೆಯಿಂದ ನಾವು ಬೆಳಗ್ಗೆ ಬಂದು ಇವಾಗ ದಿಹಾನ್ ಸ್ಕೂಲ್ಗೆ ಹೋದ. ಇವಾಗ ನಕ್ಷತ್ರನ ಡ್ರಾಪ್ ಮಾಡೋದಕ್ಕೆ ಹೋಗಬೇಕು. ಅಷ್ಟೊತ್ತಿಗೆ ಇವಾಗ ಒಂದು ಸ್ವಲ್ಪ ನಾನು ಮೀಶೋಯಿಂದ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ. ಸೊ ಇವಾಗ ಓಪನ್ ಮಾಡ್ತೀನಿ ನಾನು ಅದನ್ನು. ನಮ್ಮ ಮನೇಲಿ ನಾನು ವಾಯ್ಸ್ ಕುತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಜಾಸ್ತಿನೇ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಇದೊಂದು ಪ್ರಾಡಕ್ಟ್, ಇದು ಬ್ಯಾಂಬೂ ಹ್ಯಾಂಡ್ ಕ್ರಾಫ್ಟೆಡ್. ಇದನ್ನು ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ಪ್ರೈಸು ಅಷ್ಟೇ ತುಂಬ ಅಫೋರ್ಡಬಲ್ ಆಗಿದೆ. ಇದನ್ನು ನಾನು ಏನಕ್ಕೆ ಯೂಸ್ ಮಾಡ್ಕೊತೀನಿ ಅಂದರೆ ಓವನ್ ಮೇಲೆ ಇಟ್ಬಿಟ್ಟು ಒಂದಕ್ಕೆ ಇವಾಗ ಬೆಳ್ಳುಳ್ಳಿ ಎಲ್ಲ ಸುಲಿಟ್ಕೊಂಡಿರ್ತೀವಲ್ಲ ಮತ್ತು ಶುಂಠಿ ಪೀಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಅಂದ್ಬಿಟ್ಟು ಇದೆರಡು ಯೂಸ್ ಮಾಡ್ತಾಯಿದ್ದೀನಿ ಇವಾಗ. ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಇದೆರಡು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಅಲ್ಲಿ ಆ ಥರ ಇಟ್ಟಿರ್ತೀನಿ. ಆಮೇಲೆ ದಿಹಾನ್ಗೆ ನಕ್ಷತ್ರಕ್ಕೆ ಶೂ ಬ್ಯಾಗ್ಸ್ ಆರ್ಡರ್ ಮಾಡಿದೆ. ಇದು ಪ್ಯಾಕ್ ಆಫ್ 6 ಬರುತ್ತೆ. ಇದನ್ನು ನಾವು ಶೂ ಬ್ಯಾಗಿಗೆ ಅಂತಲ್ಲ ಅಂತಂದ್ರೂ ನಾನು ಇವಾಗ ಅವ್ರಿಗೆ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಇರುತ್ತೆ ಮತ್ತು ವೆಟ್ ಕ್ಲಾತ್ಸ್ ಇರುತ್ತೆ, ಸ್ಪ್ಲಾಶ್ ಪೂಲ್ಸ್ ಇದ್ದಾಗ ಇದನ್ನು ಎತ್ತು ಕಳಿಸಿದ್ರೆ ಮತ್ತು ಒಂದು ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ ಸ್ಕೂಲಿಗೆ ಎತ್ತು ಕಳಿಸಿದಾಗ ಇದನ್ನು ಬ್ಯಾಗಲ್ಲಿ ಇಟ್ಬಿಟ್ಟು ಎತ್ತು ಕಳಿಸಿದೆ ಅಂತ ತೊಗೊಂಡಿದ್ದು. ಮತ್ತು ಇದರಲ್ಲಿ ಶೂ ಹಾಕ್ಬಿಟ್ಟು ಪ್ಲೇಸ್ ಮಾಡ್ಬೋದು. ಸೊ ಇದು ಅಷ್ಟೇ ನನಗೆ ತುಂಬ ಚೆನ್ನಾಗಿದೆ, ವರ್ತ್ ಅನಿಸ್ತು. ನಾನು ನೋಡಿ ಆಮೇಲೆ ನಿಮಗೆ ತೋರ್ಸೋಣ ಯೂಸ್ ಆಗುತ್ತೆ ಅಂದ್ಬಿಟ್ಟು. ಎಲ್ಲದಕ್ಕೂ ಲಿಂಕ್ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾನು ಎಲ್ಲದರದ್ದು ಲಿಂಕ್ಸು. ಆಮೇಲೆ ತಿರ್ಗಾ ಕಮೆಂಟಲ್ಲಿ ಲಿಂಕ್ ಅಂದ್ಬಿಟ್ಟು ನೀವೇನು ಕೊಡೋದಿಲ್ಲ ಅದೆಲ್ಲ. ಸೊ ಇದೊಂದು ಪ್ರಾಡಕ್ಟ್. ಇನ್ನೇನು ಆರ್ಡರ್ ಮಾಡಿದ್ದೀನಿ ಅನ್ನೋದು ಮಕ್ಕಳಿಗೆ ಕೊಡ್ತೀನಿ. ಇದು ಇವಾಗ ಮಕ್ಕಳಿಗೆ ಮಳೆ ಮತ್ತು ಇವಾಗ ಜಾಸ್ತಿ ಗಾಳಿ ಬರುತ್ತಲ್ಲ ಬೆಳಿಗ್ಗೆನೇ ಅವ್ರಿಗೆ ಸ್ಕೂಲ್ಗೆ ಹೋಗುವಾಗ, ಅದಕ್ಕೆ ಅಂದ್ಬಿಟ್ಟು ಇದು ಅದಕ್ಕೆ ಅಂತ ಇದು ಮಾಸ್ಕ್ ಆರ್ಡರ್ ಮಾಡಿದರು ಅವ್ರ ಅಪ್ಪ. ಅದೇ ಈ ಥರ ಹೀಗೆ ಹಾಕ್ಕೊಂಡು ಇದು ಎಲಾಸ್ಟಿಕ್ ಬಂದಿದೆ. ಇದು ಕಿವಿಗೆ ಹಾಕ್ಕೊಳ್ಳೋ ಥರ. ಇದು 2 ಆರ್ಡರ್ ಮಾಡಿದ್ದೀವಿ. ಅವನಿಗೊಂದು, ದಿಹಾನ್ಗೊಂದು, ನಕ್ಷತ್ರಗೊಂದು. ಮತ್ತು ಬಟ್ಟೆನೂ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿದೆ ಇದು.
ಮತ್ತು ಇನ್ನೊಂದು ಪ್ರಾಡಕ್ಟ್ ಬಂದು ನಮ್ಮ ಮನೇಲಿ ಆಯಿಲ್ ಬಾಟಲ್ ಇದಾಗ್ಬಿಟ್ಟಿತ್ತು. ಹಾಗಾಗಿ ಆಯಿಲ್ ಬಾಟಲ್ದು ಅದು ಫಸ್ಟು ಮೀಶೋದಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಯೂಸ್ ಆಯಿತು ಎಷ್ಟೊಂದು ದಿವಸ. ಅದು ಏನಾಗಿದೆ, ಅದು ಲಿಡ್ ಹೋಗ್ಬಿಟ್ಟಿದೆ. ಹಾಗಾಗಿ ಬೇರೆ ಆರ್ಡರ್ ಮಾಡೋಣ ಅಂದ್ಬಿಟ್ಟು ಈ ಸತಿ ಇದು ಆರ್ಡರ್ ಮಾಡಿದ್ದೀನಿ. ಗ್ಲಾಸ್ದು ಆರ್ಡರ್ ಮಾಡಿದ್ದೀನಿ, ನೋಡಬೇಕು. ಲಾಸ್ಟ್ ಟೈಮು ಸ್ಟೀಲ್ದು ಮತ್ತು ಸ್ವಲ್ಪ ಪ್ಲಾಸ್ಟಿಕ್ ಇದು ಬಂದಿತ್ತು. ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಥರ ಬರುತ್ತೆ. ಚೆನ್ನಾಗಿದೆ. ಈ ಥರ ಹಿಂಗೆ ಲಿಡ್ ಓಪನ್ ಮಾಡಿಬಿಟ್ಟು ಆಯಿಲ್ ಹಾಕೋದು. ಚೆನ್ನಾಗಿದೆ, ಇಷ್ಟ ಆಯಿತು. ಇವಾಗೆ ಫಸ್ಟ್ ಓಪನ್ ಮಾಡಿ ನೋಡ್ತಾ ಇರೋದು. ಸೊ ಇದೆಲ್ಲ ನೆಕ್ಸ್ಟ್ ಇದನ್ನು ಆರ್ಗನೈಸ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಹಿಂಗೆ ಏನು ಅಂತ. ಅದು ಆರ್ಗನೈಸ್ ಮಾಡೋದಕ್ಕೂ ಒಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಎಲೆಕ್ಟ್ರಿಕ್ದು ಬೀಟರ್ ಒಂದು ಆರ್ಡರ್ ಮಾಡಿದ್ದೆ, ಚಿಕ್ಕದು ಒಂದು ಬೇಕಿತ್ತು. ಇದು ವಿತ್ ಚಾರ್ಜಿಂಗ್ ಇದು ಕೊಟ್ಟಿದ್ದಾರೆ. ಬೀಟರ್ ಇದು ಇದರಲ್ಲಿ ಚಾರ್ಜಿಂಗು ಹಾಕೋಬೋದು. ಹೀಗಾಗಿ ಇದು ಒಂದು ಆರ್ಡರ್ ಮಾಡ್ಕೊಂಡಿದ್ದು. ಚಾರ್ಜರ್ ಇದ್ದಿದ್ರೆ ಒಂಥರ ಬೆಸ್ಟ್ ಅಂತಲೇ ಹೇಳ್ಬೋದು. ಎಲ್ಲಿ ಪ್ಲೇಸ್ ಮಾಡೋದು ನೋಡಬೇಕು. ಸೊ ಇದು ಒಂದು ಆರ್ಡರ್ ಮಾಡಿದ್ದೆ. ಒಂದು ಸ್ಟ್ಯಾಂಡ್ ಇದಂತೂ ನನಗೆ ತುಂಬಾ ಬೇಕಾಗಿತ್ತು. ಫಿಕ್ಸ್ ಮಾಡಿಸ್ಬೇಕು ಅನಿಸುತ್ತೆ. ವುಡನ್ ಸ್ಟ್ಯಾಂಡ್ 2 ಸ್ಟೆಪ್ಸ್ ಇರೋದು. ಇದು ಬೇರೆ ಏನಾದರೂ ತುಪ್ಪ ಮತ್ತು ಆಯಿಲ್ದೆಲ್ಲ ಚಿಕ್ಕದೆಲ್ಲ ಇಟ್ಟಿರ್ತೀವಲ್ಲ ಅದನ್ನೆಲ್ಲ, ಮತ್ತು ಕಾಫಿ ಫಿಲ್ಟರ್ದು ಇಡೋದಕ್ಕೆಲ್ಲ ಬೇಕಾಗಿತ್ತು. ಹಾಗಾಗಿ ಇದನ್ನು ಆರ್ಡರ್ ಮಾಡಿಕೊಟ್ಟಿದ್ದೆ. ಇವಾಗ ನನಗಿಂತ ಜಾಸ್ತಿ ನಮ್ಮ ಹೆಲ್ಪರ್ ಅಕ್ಕನೇ ಬೇಕು ಅದನ್ನು ಆರ್ಡರ್ ಮಾಡಬೇಕು. ಪ್ರತಿ ಸತಿನೂ ಅದನ್ನು ಸೈಡಿಗೆ ಎತ್ತಿಟ್ಟು ಅವ್ರಿಗೆ ಕ್ಲೀನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಈ ಥರದೊಂದು ಆರ್ಡರ್ ಮಾಡಿಬಿಡಿ ಅಂತ ಅವ್ರು ಎಷ್ಟು ಸತಿಯಿಂದ ಪಾಪ ಹೇಳ್ತಾಯಿದ್ರು. ಹಾಗಾಗಿ ಒಂದು ಆರ್ಡರ್ ಮಾಡಿದ್ದೀನಿ. ಎಷ್ಟು ಸ್ಪೇಸ್ ಹಿಡಿಯುತ್ತೆ, ಯಾವ ಥರ ಏನು ನೋಡಬೇಕು ಆರ್ಗನೈಸ್ ಮಾಡಿದ್ಮೇಲೆ ಇದು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಇನ್ನು ಪ್ರಾಡಕ್ಟ್ಸ್ ಬರೋದಿದೆ. ನಾನಿವಾಗ ಊರಿಂದ ಬಂದಿದ ತಕ್ಷಣ ಎಷ್ಟೊಂದು ಪಾರ್ಸೆಲ್ಸ್ ಆರ್ಡರ್ಸ್ ಎಲ್ಲ ಬಂದಿತ್ತು. ನಮ್ಮ ಅತ್ತೆ ಓಪನ್ ಮಾಡಿ ಎಷ್ಟೊಂದು ಬಂದಿದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಎಲ್ಲ ನೋಡಿದ ಮೇಲೆ ಯಾರಾದರೂ ಡ್ಯಾಮೇಜ್ ಇದ್ದರೆ ರಿಟರ್ನ್ ಎಲ್ಲ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ. ಮತ್ತು ಇನ್ನೊಂದು ಇದು ಗಾಗಲ್ಸ್ ಮಕ್ಕಳಿಗೆ ಸ್ಕೂಲಿಂದ ಬರುವಾಗ ಮತ್ತು ಹೋಗೋವಾಗ ಎಲ್ಲ ಧೂಳಾಗುತ್ತೆ ಅಂದ್ಬಿಟ್ಟು ಈ ಥರ ಫೋಲ್ಡಬಲ್ ಮಾಡಿ ಅವ್ರಿಗೆ ಬ್ಯಾಗಲ್ಲಿ ಹಾಕ್ಬಿಟ್ಟು ಕಳಿಸಿದ್ರೆ ಡೈಲಿ ಅವ್ರು ಹಾಕ್ಕೊಂಡು ಇಲ್ಲ ಬ್ಯಾಗಲ್ಲೇ ಇಟ್ಕೊಂಡು ಹೋಗ್ತಾರೆ. ಹಾಗಾಗಿ ಇಬ್ಬರಿಗೂ ಒಂದೊಂದಂತ ಆರ್ಡರ್ ಮಾಡಿದ್ವಿ. ಇದು ಫುಲ್ಲು ಫೋಲ್ಡಬಲ್ ಇದೆ. ಮತ್ತು ಬಾಕ್ಸು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ನೀಟಾಗಿ ಅವರು ಬಾಕ್ಸಲ್ಲಿ ಇಟ್ಕೊಂಡು ಹೋಗ್ತಾರೆ ಸ್ಕೂಲಿಗೆ. ಇಬ್ರಿಗೂ ಒಂದೊಂದು ಆರ್ಡರ್ ಮಾಡಿದ್ವಿ. ಇದು ಯಾರು ಯಾವ ಕಲರ್ ತೊಗೋತಾರೋ ಅವರೇ ಡಿಸೈಡ್ ಮಾಡ್ಕೊತಾರೆ. ಇದು ನನಗೆ ಪ್ಯಾಕಿಂಗ್ ತುಂಬಾ ಇಷ್ಟ ಆಯಿತು. ಇದಿಷ್ಟು ಆರ್ಡರ್ ಮಾಡಿದ್ದು. ಇದು ವೈಪ್ ಮಾಡೋದಕ್ಕೆ ಇದು ಕ್ಲಾತ್ ಕೊಟ್ಟಿದ್ದಾರೆ. ಇದನ್ನು ಈ ಥರ ಆರ್ಗನೈಸ್ ಮಾಡಿದೆ. ಈ ಥರ ಬಂದಿದೆ. ಡಬಲ್ ಸ್ಟೆಪ್ ಇರೋದ್ರಿಂದ ನಾನು ಇದರಲ್ಲಿ ಮೇಲೆ ಎಲ್ಲ ಜೋಡಿಸ್ಕೋಬೋದು.